ಓಂ ಶಾಂತಿ. ಹಿಂದಿನ ಸಂಚಿಕೆಯಲ್ಲೇ ದೇವರು ಸರ್ವಶಕ್ತಿವಂತನಾದ್ರೂ ಸತ್ತವರನ್ನ ಏಕೆ ಬದುಕಿಸೋದಿಲ್ಲ ಅನ್ನೋದನ್ನ ತಿಳ್ಕೊಂಡಿದ್ವಿ. ಸರಿ, ಹಾಗಿದ್ರೆ ಇವತ್ತಿನ ಈ ಒಂದು ವಿಶ್ಲೇಷಣೆಯಲ್ಲಿ ನಮಗೆ ನಿಜವಾಗಿಯೂ ದೈವಾನುಗ್ರಹ ಸಿಗೋದ್ಯಾವುದರಿಂದ ಅನ್ನೋದನ್ನ ಸ್ವಲ್ಪ ನೋಡೋಣ. ಅದು ಪಾಂಡಿತ್ಯದಿಂದನಾ ಅಥವಾ ನಮ್ಮ ಆಚರಣೆಯಿಂದನಾ? ಹೌದು. ಹಾಗಿದ್ರೆ ಬನ್ನಿ ನೇರವಾಗಿ ವಿಷಯಕ್ಕೆ ಹೋಗೋಣ. ನಮ್ಮಲ್ಲಿ ಎಷ್ಟೋ ಜನರ ಮನಸ್ಸಲ್ಲಿ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಅಲ್ವಾ? ಅದೇನಂದ್ರೆ, ವೇದಗಳು, ಶಾಸ್ತ್ರಗಳು, ಪುರಾಣಗಳು ಈ ಥರದ ಪವಿತ್ರ ಗ್ರಂಥಗಳನ್ನು ಓದೋದ್ರಿಂದ, ಅಧ್ಯಯನ ಮಾಡೋದ್ರಿಂದ ದೇವರನ್ನ ಮೆಚ್ಚೋಕ್ ಸಾಧ್ಯನಾ ಅಂತ. ನೋಡಿ, ಇದೇ ನಮ್ಮ ಇವತ್ತಿನ ಚರ್ಚೆಯ ಮುಖ್ಯ ವಿಷಯ. ಹಾಗಿದ್ರೆ ದೇವರನ್ನ ಮೆಚ್ಚೋಕೆ ಇರುವಂತಹ ನಿಜವಾದ ದಾರಿ ಯಾವುದು? ನಿಮ್ಗೊತ್ತಾ, ಉತ್ತರ ನಾವು ಅಂದ್ಕೊಂಡಿರೋದಕ್ಕಿಂತ ತುಂಬಾನೇ ಸರಳವಾಗಿದೆ. ನೋಡಿ, ವಿಷಯ ಇರೋದು ಬರೀ ಜ್ಞಾನವನ್ನ ಸಂಪಾದಿಸೋದ್ರಲ್ಲ, ಖಂಡಿತ ಅಲ್ಲ. ಬದಲಿಗೆ ನಾವು ಗಳಿಸಿದ ಆ ಜ್ಞಾನವನ್ನ ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ತೀವಿ ಅನ್ನೋದ್ರಲ್ಲಿದೆ. ನಮ್ಮಲ್ಲಿ ಹೆಚ್ಚಿನವರು ಇದನ್ನೇ ಅಲ್ವಾ ನಂಬೋದು. ಅಂದ್ರೆ, ಧರ್ಮಗ್ರಂಥಗಳನ್ನ ಎಷ್ಟು ಹೆಚ್ಚು ಓದ್ತೀವೋ, ಎಷ್ಟು ಆಳವಾಗಿ ಅಧ್ಯಯನ ಮಾಡ್ತೀವೋ, ಅಷ್ಟು ದೇವರ ಕೃಪೆಗೆ ಪಾತ್ರರಾಗ್ತೀವಿ ಅನ್ನೋದು ಒಂದು ಸಾಮಾನ್ಯವಾದ ನಂಬಿಕೆ. ಆದರೆ ಈ ನಂಬಿಕೆ ಆಚೆಗೂ ಒಂದು ಬಹಳ ಮುಖ್ಯವಾದ ಸತ್ಯ ಅಡಗಿದೆ. ನೋಡಿ, ಇಲ್ಲೇ ಆ ಪ್ರಮುಖವಾದ ವ್ಯತ್ಯಾಸ ಇರೋದು. ಧರ್ಮಗ್ರಂಥಗಳನ್ನ ಓದೋದು ಇದೆಯಲ್ಲ, ಅದು ಬರೀ ಮೊದಲನೇ ಹೆಜ್ಜೆಯಷ್ಟೇ. ಆದ್ರೆ ದೇವರನ್ನ ನಿಜವಾಗಿಯೂ ಉಳಿಸ್ಕೊಡೋದು ಎರಡನೇ ಹೆಜ್ಜೆಯಲ್ಲಿದೆ. ಅಂದ್ರೆ, ಆ ಗ್ರಂಥಗಳಲ್ಲಿರೋ ಒಳ್ಳೆಯ ವಿಚಾರಗಳನ್ನ, ಮೌಲ್ಯಗಳನ್ನ ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಅಳವಡಿಸ್ಕೊಂಡಾಗ ಮಾತ್ರ ದೇವರು ಒಲಿಯೋದು, ಕೇವಲ ಓದೋದ್ರಿಂದ ಅಲ್ಲ. ಮೂಲ ಗ್ರಂಥ ಏನ್ ಹೇಳುತ್ತಂದ್ರೆ, ಕೇವಲ ಗ್ರಂಥಗಳನ್ನ ಓದೋದು ಅನ್ನೋದು ಬರೀ ಜ್ಞಾನ ಸಂಪಾದನೆ ಅಷ್ಟೇ. ಅದರಿಂದಾನೇ ದೇವರ ಅನುಗ್ರಹ ಸಿಕ್ಬಿಡಲ್ಲ. ಬಹುಶಃ ಅದು ದೇವರ ಕಡೆಗಿನ ನಮ್ಮ ಪಯಣದ ಮೊದಲನೇ ಮೆಟ್ಲು ಆಗಿರ್ಬೋದು ಅಷ್ಟೇ. ಹಾಗಿದ್ರೆ ಇದರರ್ಥ ದೇವರ ಕೃಪೆ ಕೇವಲ ಕೆಲವರಿಗೆ ಮಾತ್ರ ಸೀಮಿತನಾ? ಖಂಡಿತ ಇಲ್ಲ. ದೇವರ ಅನುಗ್ರಹವನ್ನ ಪಡೆಯೋಕೆ ಪಾಂಡಿತ್ಯವೇ ಬೇಕು ಅಂತೇನಿಲ್ಲ. ಆ ಮಾರ್ಗ ಎಲ್ಲರಿಗೂ ತೆರೆದಿದೆ. ನೋಡಿ, ಇಲ್ಲೇ ಇದೆ ಇವತ್ತಿನ ಚರ್ಚೆಯ ಅತಿ ಮುಖ್ಯವಾದ ಭಾಗ. ಇಲ್ಲಿ ಒತ್ತು ಇರೋದು ಓದುವುದರ ಮೇಲಲ್ಲ, ಬದಲಾಗಿ ಬದುಕುವುದರ ಮೇಲೆ. ಆ ಗ್ರಂಥಗಳಲ್ಲಿ ಹೇಳಿರುವ ಒಳ್ಳೆ ವಿಚಾರಗಳನ್ನ ನಮ್ಮ ದಿನನಿತ್ಯದ ಜೀವನದಲ್ಲಿ ಅಳವಡಿಸ್ಕೊಂಡಾಗ ಮಾತ್ರ ಅದಕ್ಕೊಂದು ನಿಜವಾದ ಅರ್ಥ ಸಿಗೋದು. ಇಲ್ಲಿ ಒಂದು ನಿಜವಾಗಿಯೂ ಇಂಟ್ರೆಸ್ಟಿಂಗ್ ವಿಷಯ ಇದೆ. ಏನಂದ್ರೆ, ಧರ್ಮಗ್ರಂಥಗಳನ್ನ ಓದಲೇಬೇಕು ಅನ್ನೋ ನಿಯಮವೇನೂ ಇಲ್ಲ. ಒಬ್ಬ ವ್ಯಕ್ತಿ ಯಾವುದೇ ಗ್ರಂಥವನ್ನ ಓದದೇ ಇರ್ಬೋದು, ಆದರೆ ಅವರಲ್ಲಿ ಸತ್ಯ, ಪ್ರಾಮಾಣಿಕತೆ ಮತ್ತು ಅಹಿಂಸೆಯಂತಹ ದೈವಿ ಗುಣಗಳಿದ್ರೆ ದೇವರು ಖಂಡಿತವಾಗೂ ಅವರಿಗೆ ಒಲಿತಾನೆ. ನೋಡಿ, ಇದೇ ದೈವಾನುಗ್ರಹವನ್ನ ಎಲ್ಲರಿಗೂ ಸಾಧ್ಯವಾಗಿಸೋದು. ಹಾಗಾದ್ರೆ ದೇವರಿಗೆ ನಮ್ಮಿಂದ ನಿಜವಾಗಿ ಬೇಕಾಗಿರೋದೇನು? ಅದು ಪಾಂಡಿತ್ಯ ಮತ್ತು ಜ್ಞಾನದ ಪ್ರದರ್ಶನ ಅಲ್ಲ ಅಂದ್ರೆ, ಆತನನ್ನ ಮೆಚ್ಚಿಸುವಂತಹ ಆಂತರಿಕ ಗುಣಗಳು ಯಾವುವು? ಬನ್ನಿ ತಿಳ್ಕೊಳ್ಳೋಣ. ಮೊದಲನೇದಾಗಿ, ದೇವರಿಗೆ ಬೇಕಿರೋದು ಸತ್ಯದಿಂದ ತುಂಬಿದ ಹೃದಯ, ಬರೀ ತೋರಿಕೆಯ ಭಕ್ತಿಯಲ್ಲ. ಅಂದ್ರೆ, ನಮ್ಮ ಒಳಗಿನ ಶುದ್ಧತೆ ಇದೆಯಲ್ಲ, ಅದು ಎಲ್ಲಕ್ಕಿಂತ ಮುಖ್ಯ. ಹಾಗೇನೆ ನಮ್ಮ ನಡವಳಿಕೆಯ ವಿಷಯದಲ್ಲೂ ಅಷ್ಟೇ. ನಾವು ಎಷ್ಟೇ ಪೂಜೆ ಪುನಸ್ಕಾರ ಮಾಡಿದ್ರೂ ನಮ್ಮ ನಡತೆ ಸರಿಯಿಲ್ಲ ಅಂದ್ರೆ ಪ್ರಯೋಜನ ಇಲ್ಲ. ನಮ್ಮ ಒಳ್ಳೆ ನಡತೆಗೆ ದೇವ್ರು ಹೆಚ್ಚು ಬೆಲೆ ಕೊಡ್ತಾನೆ. ಯಾಕಂದ್ರೆ ಕೊನೆಗೆ ನಮ್ಮ ಕೆಲ್ಸಗಳೇ ನಮ್ಮ ನಂಬಿಕೆಗೆ ಹಿಡಿದ ಕನ್ನಡಿ ಅಲ್ವಾ? ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ದೈವಿಕತೆ ಅನ್ನೋದು ವೈಭವ, ಆಡಂಬರವನ್ನ ಬಯಸಲ್ಲ. ಬದಲಾಗಿ ಅದು ಸರಳತೆ ಮತ್ತು ವಿನಯವನ್ನ ಗೌರವಿಸುತ್ತೆ. ನಿಜವಾದ ಶ್ರೇಷ್ಠತೆ ಇರೋದು ಪ್ರದರ್ಶನದಲ್ಲಿ ಅಲ್ಲ, ಸರಳತೆಯಲ್ಲೇ. ಕೊನೆಯದಾಗಿ ನಾವು ನೋಡ್ಬೇಕಿರೋದು ರೀತಿನೀತಿಯ ವಿಷಯ. ಅಂದ್ರೆ, ನೈತಿಕವಾಗಿ ಬದುಕೋದು, ಪ್ರಾಮಾಣಿಕವಾಗಿರೋದು ತುಂಬಾನೇ ಮುಖ್ಯ. ಮೋಸ, ವಂಚನೆ ಮಾಡೋ ಬದುಕಿಗಿಂತ ನೀತಿಯುಳ್ಳ ಬದುಕೇ ದೇವರಿಗೆ ಇಷ್ಟವಾದದ್ದು. ದೇವರಿಗೆ ಬೇಕಿರೋದು ಯಾವುದೇ ತರಹದ ತೋರಿಕೆಯಲ್ಲ, ಬದಲಿಗೆ ಒಂದು ಸತ್ಯವಾದ ಹೃದಯ. ನಮ್ಮ ನಡತೆಯಲ್ಲಿ ಸದ್ವರ್ತನೆ ಇರಬೇಕು, ಜೀವನದಲ್ಲಿ ಸರಳತೆ ಬೇಕು, ಮತ್ತೆ ಸಮಾಜದಲ್ಲಿ ಒಂದು ರೀತಿನೀತಿಯಿಂದ ಬದುಕಬೇಕು. ಈ ಗುಣಗಳಿದೆಯಲ್ಲ, ಇವು ಯಾವುದೇ ದೊಡ್ಡ ದೊಡ್ಡ ಆಚರಣೆಗಳಿಗಿಂತ ಎಷ್ಟೋ ಪಟ್ಟು ಹೆಚ್ಚು ಮೌಲ್ಯಯುತ. ಇದಕ್ಕೆ ತದ್ವಿರುದ್ಧವಾಗಿ ದೇವರು ಏನನ್ನ ಇಷ್ಟಪಡೋದಿಲ್ಲ? ನಾನು ಭಕ್ತ ಅಂತ ಜಗತ್ತಿಗೆ ತೋರಿಸ್ಕೊಳ್ಳೋ ತೋರಿಕೆ ಆತನಿಗೆ ಬೇಕಾಗಿಲ್ಲ. ನಮ್ಮ ನಡವಳಿಕೆಯಲ್ಲಿ ಬೂಟಾಟಿಕೆ ಇರಬಾರ್ದು. ಜೀವನದಲ್ಲಿ ಅನಗತ್ಯವಾದ ವೈಭವ, ಆಡಂಬರ ಮತ್ತೆ ಬೇರೆಯವರಿಗೆ ಮಾಡೋ ಮೋಸ, ವಂಚನೆ ಇದನ್ನೆಲ್ಲ ದೇವರು ಖಂಡಿತವಾಗಿಯೂ ಮೆಚ್ಚೋದಿಲ್ಲ. ಹಾಗಿದ್ರೆ ಬನ್ನಿ ಇದನ್ನೆಲ್ಲ ಒಟ್ಟಿಗೆ ನೋಡೋಣ. ದೇವರು ಬಯಸೋದು ಸತ್ಯಹೃದಯ, ಸದ್ವರ್ತನೆ, ಸರಳತೆ ಮತ್ತೆ ರೀತಿನೀತಿ. ಆತ ತಿರಸ್ಕರಿಸೋದು ತೋರಿಕೆ, ಬೂಟಾಟಿಕೆ, ಆಡಂಬರ ಮತ್ತೆ ಮೋಸ, ವಂಚನೆ. ಅಂತಿಮವಾಗಿ ಹೇಳೋದಾದ್ರೆ, ನಿರ್ಣಾಯಕ ಅಂಶ ಅಂದ್ರೆ
ನಮ್ಮ ಆಂತರಿಕ ಶುದ್ಧತೆಯ ಹೊರತು ನಮ್ಮ ಬಾಹ್ಯ ಪ್ರದರ್ಶನ ಅಲ್ಲವೇ ಅಲ್ಲ. ಇಲ್ಲಿರೋ ಅತಿ ದೊಡ್ಡ ಸಂದೇಶವೇ ಇದು. ಈ ಸದ್ಗುಣಗಳು ಇದೆಯಲ್ಲ, ಅಂದ್ರೆ ಸತ್ಯ, ಪ್ರಾಮಾಣಿಕತೆ, ಅಹಿಂಸೆ, ಇವೆಲ್ಲ ಕೇವಲ ಪಂಡಿತರಿಗೆ, ವಿದ್ವಾಂಸರಿಗೆ ಮಾತ್ರ ಸೀಮಿತವಾದದ್ದಲ್ಲ. ಇವು ಪ್ರತಿಯೊಬ್ಬ ಮನುಷ್ಯನಿಗೂ ಲಭ್ಯವಿರುವ ದಾರಿಗಳು. ಇದು ಬರೀ ಜ್ಞಾನಕ್ಕಿಂತ ಮಿಗಿಲಾದ ಅನುಭವ. ಇದು ಇವತ್ತಿನ ಇಡೀ ಚರ್ಚೆಯ ಅತ್ಯದ್ಭುತವಾದ ತಿರುಳು ಅಂತಾನೆ ಹೇಳ್ಬಹುದು. ಧರ್ಮಗ್ರಂಥಗಳನ್ನ ಓದದೇ ಇದ್ರೂ ಪರವಾಗಿಲ್ಲ, ಯಾರೋ ಈ ಥರದ ಒಳ್ಳೆಯ ಗುಣಗಳನ್ನ ಇಟ್ಕೊಂಡು ಜೀವನ ನಡೆಸ್ತಾರೋ ಅವರಿಗೆ ದೇವ್ರು ಒಲಿಯುತ್ತಾನೆ. ನೋಡಿ, ಇದಕ್ಕಿಂತ ಸರಳವಾದ ನೇರವಾದ ಸತ್ಯ ಏನೇನ್ ಬೇಕು ಹೇಳಿ. ದೇವರಿಗೆ ಯಾವುದೇ ಶಾಸ್ತ್ರಗಳು ಬೇಕಿಲ್ಲ, ಆತನಿಗೆ ಬೇಕಿರೋದು ಸತ್ಯ ಹೃದಯ. ಅದೆಷ್ಟು ಶಕ್ತಿಯುತವಾದ ಸಂದೇಶ ಅಲ್ವಾ ಇದು? ನಮ್ಮ ಜ್ಞಾನ ಅಥವಾ ಪಾಂಡಿತ್ಯಕ್ಕಿಂತ ನಮ್ಮ ಹೃದಯದ ಪ್ರಾಮಾಣಿಕತೆ ಮತ್ತು ನಮ್ಮ ಗುಣನಡತೆಗಳಿಗೆ ಹೆಚ್ಚು ಬೆಲೆ. ಹಾಗಾದ್ರೆ ಇಷ್ಟೆಲ್ಲ ಕೇಳಿದ್ಮೇಲೆ ನಾವು ತಗೋಬೇಕಾದ ಕೊನೆಯ ಪಾಠವಾದ್ರೂ ಏನು? ಯಾವುದು ನಿಜವಾದ ಧರ್ಮ? ಉತ್ತರ ತುಂಬಾ ಸರಳ ಮತ್ತು ಸ್ಪಷ್ಟ. ಸದ್ವರ್ತನೆ ಅಂದ್ರೆ ಒಳ್ಳೆ ನಡತೆಯೇ ದೈವಾನುಗ್ರಹಕ್ಕಿರುವ ನಿಜವಾದ ದಾರಿ. ಈ ಒಂದು ಯೋಚನೆಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ದೇವರು ಜಾತಿ, ಮತ, ಧರ್ಮಗಳನ್ನು ನೋಡ್ತಾನೆಯಾ ಅನ್ನೋದನ್ನ ತಿಳ್ಕೊಳ್ಳೋಣ. ಓಂ ಶಾಂತಿ.